ಹೇಯ್ ಬಾಯ್ಲಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನೆಲ್. ಇದು ಶುಕ್ರವಾರದ ಮಾರ್ನಿಂಗಿಂದ ಶನಿವಾರದ ಬೆಳಗಿನ ತನಕ ವ್ಲಾಗ್ ಆಗಿರುತ್ತೆ. ಇದು ಶುಕ್ರವಾರ ಬೆಳಗ್ಗೆ ಮನೆಯೆಲ್ಲ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹುಷಾರಿಲ್ಲದೆ ಏನೂ ಮಾಡೋಕ್ಕಾಗ್ತಾಯಿಲ್ಲ ಕೆಲಸ. ಅದೇ ಹೇಳಿದ್ನಲ್ಲ, ಟಾನ್ಸಿಲ್ಸ್ ಸಮಸ್ಯೆಯಿಂದ ಟ್ಯಾಬ್ಲೆಟ್ಸ್ ತೊಗೊಂಡು ಕೆಮ್ಮಿಗೆ ಏನು ಕೆಲಸಗಳು ಮಾಡ್ಕೊಳಕ್ಕಾಗ್ತಾಯಿಲ್ಲ. 1 ವೀಕ್ ಮೇಲೇ ಆಗಿಬಿಟ್ಟಿತ್ತು ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿ. ಹಂಗಾಗಿ ಸರಿ ಇವತ್ತು ಮಾಡ್ಕೊಳ್ಳೋಣ, ಶುಕ್ರವಾರ ಬೇರೆ ಇತ್ತಲ್ವ ಅಂತೇಳಿ ಫುಲ್ ಎಲ್ಲ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ಮುಂಚೆ ಇದ್ದ ದೇವ್ರ ಮನೆ ಬಂದು ನಾರ್ಮಲಾಗಿ ಬಾಗಿಲೆಲ್ಲ ಬರುತ್ತಲ್ಲ, ಆ ಥರ ದೇವ್ರ ಮನೆ ಇತ್ತು. ಇದೆಲ್ಲ ಮನೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದ್ಮೇಲೆ ಈ ಥರ ಡೈರೆಕ್ಟ್ ಓಪನ್ ಆಗೇ ಆಲ್ಟರ್ ಥರ ಮಾಡ್ಕೊಂಡಿದ್ದೀವಿ. ಹಂಗಾಗಿ ಧೂಳು ತುಂಬಾ ಕುತ್ಕೊಂಡ್ಬಿಡುತ್ತೆ. ಕಿಟಕಿಗಳೆಲ್ಲ ತುಂಬ ದೊಡ್ಡದಾಗಿ ಇಟ್ಟಿರೋದ್ರಿಂದ ನಮ್ಮ ಮನೆಗೆ ಬೇಗನೆ ಧೂಳು ತುಂಬಿಕೊಳ್ಳುತ್ತೆ. ಆವಾಗವಾಗ ಡಸ್ಟಿಂಗ್ ಎಲ್ಲ ಮಾಡ್ತಾನೆ ಇರಬೇಕು. ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರೂ ಕೂಡ ಡೀಪಾಗಿ ಕ್ಲೀನ್ ಮಾಡಿದಾಗ ಮತ್ತೆ ಧೂಳು ಬಂದೇ ಬರುತ್ತೆ. ಹಾಗಾಗಿ ಇವತ್ತು ಬೆಳಗಿಂದನೇ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಮನೆ ಒಳಗೆ ಮತ್ತು ಹೊರಗಡೆ ಮೆಟ್ಲುಗಳು ಕೂಡ ತುಂಬಾ ಗಲೀಜಾಗ್ಬಿಟ್ಟಿತ್ತು. ವೈಟ್ ಕಲರ್ ಟೈಲ್ಸ್ ಹಾಕಿರೋದಕ್ಕೂ ಅದಕ್ಕೂ ಒಂದು ದಿವಸ ಕಸ ಗುಡಿಸ್ಲಿಲ್ಲ ಒರೆಸ್ಲಿಲ್ಲ ಅಂತಂದರೆ ಟೈಲ್ಸ್ಗಳು ಕೂಡ ತುಂಬಾ ಗಲೀಜಾದಂಗೆ ಕಾಣುತ್ತೆ. ಹಂಗಾಗಿ ಇವತ್ತು ಸ್ವಲ್ಪ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾವು ಮೆಟ್ಲುಗಳನ್ನು ತೊಳೆಯೋಕ್ಕೆ ಹೋಗೋದಿಲ್ಲ, ಜಸ್ಟ್ ಮಾಪ್ ಮಾಡ್ಕೊತೀವಿ. ಯಾಕೆ ಅಂತಂದರೆ ತೊಳೆದ್ರೆ ಏನಾಗುತ್ತೆ, ಮೇಲಿಂದ ಕೆಳಗಡೆವರೆಗೂ ತೊಳ್ಕೊಂಡು ಬರಬೇಕು. ಇದು ಟೈಲ್ಸ್ ಆಗಿರೋದ್ರಿಂದ ಜಸ್ಟ್ ಮಾಪ್ ಮಾಡಿಕೊಂಡ್ರೆ ಸಾಕು, ಕ್ಲೀನ್ ಆಗಿಬಿಡುತ್ತೆ. ಹಾಗಾಗಿ ನಾವು ಮೆಟ್ಲುಗಳನ್ನು ತೊಳೆಯೋದು ಅಪರೂಪ. ಅಂದರೆ ಯಾವಾಗಲಾದರೂ ಒಂದು ಸತಿ 3 months ಒನ್ಸ್ ಆ ಥರನೇ ನಾವು ಪೂರ್ತಿ ನೀರು ಹಾಕಿ ತೊಳೆಯೋದು. ಇನ್ನು ಬೇರೆ ಟೈಮಲ್ಲೆಲ್ಲ ವೀಕ್ಲಿ 2 days 3 days ಫುಲ್ ಮಾಪ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊತೀವಿ. ಮಾಪ್ ಮಾಡಿದ್ರೆ ಸಾಕು, ತೊಳೆದಷ್ಟೇ ಕ್ಲೀನಾಗಿ ಇರುತ್ತೆ. ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ನಾನು ಹಿತ್ಕವರೆ ಸಾಂಬಾರನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಹಿತ್ಕಿದ ಬೇಳೆ, ಇವಾಗ ಅವರೆಕಾಯಿ ಸೀಸನ್ ಮುಗಿತಾ ಬಂತಲ್ಲ, ಹಾಗಾಗಿ ಹಿತ್ಕವರೆ ತೊಗೊಂಬಂದಿದ್ರು, ಹಿತ್ಕಿದ ಅವರೆಕಾಯನ್ನು. ಸರಿ, ಅದನ್ನು ಕೂಡ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ನಾರ್ಮಲಾಗಿ ಹಿತ್ಕಿದ ಬೇಳೆ ಸಾರಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ, ಗ್ರೀನ್ ಕಲರಲ್ಲಿ ಮಾಡೋಣ ಅಂಥೇಳಿ. ತುಂಬಾ ಚೆನ್ನಾಗಿರುತ್ತೆ ಗ್ರೀನ್ ಕಲರಲ್ಲಿ. ಮಟನ್ ಸಾರು, ಚಿಕನ್ ಸಾರು ಮಾಡ್ತೀವಲ್ಲ, ಅದೇ ಥರನೇ ಹಿತ್ಕವರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ನಾಳೆ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡೋಣ ಅಂತೇಳಿ ಅಕ್ಕಿ ಬೇಳೆ ನೆನೆಸಿಟ್ಟಿದ್ದೀನಿ. ಹಿತ್ಕಿದ ಬೇಳೆ ಕಾಂಬಿನೇಷನ್ ಸಾಂಬಾರಿಗೆ ದೋಸೆ ಇಡ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ದೋಸೆಗೆ ಹಿತ್ಕಿದ ಬೇಳೆ ಸಾಂಬಾರು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಸಾಂಬಾರು. ಈಗ ಸೊಗಡು ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಈ ಟೈಮಲ್ಲಿ ಮಾತ್ರ ನಮಗೆ ಸೊಗಡು ಅವರೆಕಾಯಿ ಸಿಗುತ್ತೆ. ಈ ಟೈಮಲ್ಲಿ ಹಿತ್ಕಿದ ಬೇಳೆ ಸಾಂಬಾರುಗಳು ಮಾಡಿ ತಿಂದರೆ ತಿಂದಂಗೆ. ಈ ಸೀಸನ್ ಮುಗಿದ ಮೇಲೆ ನಮ್ಗೆ ಈ ರೀತಿ ಸೊಗಡು ಅವರೆಕಾಯಿ ಸಿಗೋದಿಲ್ಲ. ಹಾಗಾಗಿ ನಮ್ಮನೇಲಂತೂ ಹಿತ್ಕಿದ ಬೇಳೆ ಸಾಂಬಾರಿಗೆ ದೋಸೆ ಇಡ್ಲಿ ಮಾಡಿದ್ರೆ 3 ಟೈಮ್ ಕೊಟ್ಟರು ಊಟ ಮಾಡ್ತಾರೆ. ಅಂದರೆ ಅಷ್ಟು ಇಷ್ಟಪಡ್ತಾರೆ ನಮ್ಮ ಮನೇಲಿ ಎಲ್ಲರೂ ಹಿತ್ಕಿದ ಬೇಳೆ ಸಾಂಬಾರು ಜೊತೆಗೆ ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು. ಹಾಗಾಗಿ ನಾನು ಗ್ರೀನ್ ಕಲರ್ ಹಿತ್ಕಿದ ಬೇಳೆ ಸಾಂಬಾರು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಗ್ರೀನ್ ಕಲರ್ ಹಿತ್ಕಿದ ಬೇಳೆ ಸಾರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಏನೇನು ಬೇಕು ಎಲ್ಲ. ಈಗ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಅವರೆಕಾಳು ಹಿತ್ಕಿದ ಅವರೆಕಾಳು ತೊಗೊಂಡಿದ್ದೀನಿ 1 kg. ಆಲೂಗಡ್ಡೆ ಬದನೆಕಾಯಿ ಕಟ್ ಮಾಡಿಟ್ಟಿದ್ದೀನಿ, ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ, ಹುರ್ಗಡ್ಲೆ, ಚಕ್ಕೆ, ಲವಂಗ, ಏಲಕ್ಕಿ ತೊಗೊಂಡಿದ್ದೀನಿ. ಫಸ್ಟ್ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ತಗೊಂಡಿರೋಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಷ್ಟಕ್ಕೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕಿ ತಗೊಂಡಿರೋ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ. ಯಾಕೆ ಅಂತಂದರೆ ಇಲ್ಲಿ ಗ್ರೀನ್ ಕಲರ್ ಹಿತ್ಕವರೆ ಸಾಂಬಾರು ಮಾಡ್ತಾ ಇರೋದು ನಾನು. ಹಾಗಾಗಿ ಸಾಂಬಾರು ಗ್ರೀನ್ ಕಲರ್ ಬರುತ್ತೆ, ಅದಕ್ಕೋಸ್ಕರನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಅರ್ಧ ಕಟ್ಟಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹುರ್ಗಡ್ಲೆನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈರುಳ್ಳಿ, ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕಂತ ಫ್ರೈ ಆಗಬೇಕು. ನೋಡಿ, ಈಗ ತೆಂಗಿನಕಾಯಿ ಸೇರಿಸ್ಕೊತಾ ಇದ್ದೀನಿ.
ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಈಗ ಮಸಾಲೆ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ ಆಫ್ ಮಾಡಿಕೊಂಡು ಮಸಾಲೆ ಪೂರ್ತಿ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಂಡ್ಬರ್ತೀನಿ. ಮಸಾಲೆ ಫ್ರೈ ಮಾಡ್ಕೊಂಡಿದ್ದಂಥ ಅದೇ ಕುಕ್ಕರನ್ನ ಮತ್ತೆ ತೊಳೆದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕೆಂಪಗೆ ಸಿಕ್ಕಿದ ಅವರೆಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಗೆ ಉಪ್ಪನ್ನು ಸೇರಿಸ್ಕೊಂಡೆ. ಒಂದು 2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅವರೆಕಾಯಿ. ಈಗ ಕಟ್ ಮಾಡಿಟ್ಟಿರುವಂಥ ಆಲೂಗಡ್ಡೆ ಬದನೆಕಾಯಿನೂ ಕೂಡ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗ ಮಸಾಲೆಯನ್ನು ಗ್ರೈಂಡ್ ಮಾಡಿ ಹಾಕ್ತಾ ಇದ್ದೀನಿ. ಮಸಾಲೆ ಹಾಕಿದ್ಮೇಲೆ ನೀಟಾಗಿ ಒಂದು ಮಿಕ್ಸ್ ಕೊಡಬೇಕಾಗುತ್ತೆ. ಮಸಾಲೆ ರುಬ್ಬಿರುವಂಥ ಮಸಾಲೆ ರುಬ್ಬಿರುವಂಥ ಜಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಹಾಕ್ತಾಯಿದ್ದೀನಿ. ಈಗ ಲಾಸ್ಟಿಗೆ ಎಷ್ಟು ಬೇಕು ಉಪ್ಪು ನೋಡಿಕೊಂಡು ಉಪ್ಪನ್ನು ಮಿಕ್ಸ್ ಮಾಡಿ ನೀಟಾಗಿ ರೀತಿ ಒಂದು ಮಿಕ್ಸ್ ಕೊಟ್ಟು 1-2 ವಿಷಲ್ ಕೂಗಿಸಿದ್ರೆ ಗ್ರೀನ್ ಕಲರ್ ಹಿಕ್ಕಿದ ಬೇಳೆ ಅವರೆಕಾಳು ಸಾರು ರೆಡಿ ಆಗುತ್ತೆ. ನಾನಿಲ್ಲಿ ದೋಸೆ ಹಿಟ್ಟು ಮಾಡ್ಕೊಳ್ಳೋದಕ್ಕೆ ಡಿಪೋ ಅಕ್ಕಿನ ಉಪಯೋಗಿಸಿ ಮಾಡ್ತಾಯಿದ್ದೀನಿ. ಡಿಪೋ ಅಕ್ಕಿನಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ. ಹಾಗಾಗಿ 2 ಲೋಟ ಡಿಪೋ ಅಕ್ಕಿಗೆ 1 ಲೋಟ ಉದ್ದಿನ ಬೇಳೆಯನ್ನು ಹಾಕಿ ಹಾಗೆ 1 ಇಡಿ ಆಗುವಷ್ಟು ಮೆಂತ್ಯವನ್ನು ಹಾಕಿ ನೆನೆಸಿಟ್ಟಿದೆ ಒಂದು 5ರಿಂದ 6 ಗಂಟೆ ಕಾಲ. ಈಗ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿ, ಅಂದರೆ ನುಣ್ಣಗಾಗಬೇಕು ದೋಸೆಗಲ್ವ, ಹಾಗಾಗಿ ಇಡ್ಲಿಗಾದರೆ ಸ್ವಲ್ಪ ತರ್ತರಿಯಾಗಿದ್ದರೂ ನಡೆಯುತ್ತೆ. ದೋಸೆಗಾಗಿರೋದ್ರಿಂದ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಈ ದೋಸೆಗೂ ಇದ್ಕಿದ ಬೇಳೆ ಸಾಂಬಾರಿಗೂ ಕಾಂಬಿನೇಷನ್ ಇದೆಯಲ್ಲ, ತುಂಬಾ ಚೆನ್ನಾಗಿರುತ್ತೆ. 2 ದೋಸೆ ತಿನ್ನೋರು 4 ದೋಸೆ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಮಧ್ಯಾಹ್ನ ಊಟಕ್ಕೆ ನಾನು ಮುದ್ದೆ ಕೂಡ ರೆಡಿ ಮಾಡ್ಕೊಂಡಿದ್ದೆ. ರಾಗಿ ಮುದ್ದೆಗೂ ಜೊತೆಗೆ ಈ ಒಂದು ಇದ್ಕಿದ ಬೇಳೆ ಸಾಂಬಾರು ಚೆನ್ನಾಗಿರುತ್ತಲ್ವ, ಹಂಗಾಗಿ ಯಾರಿಗೆಲ್ಲ ಇದ್ಕಿದ ಬೇಳೆ ಸಾಂಬಾರು ಜೊತೆಗೆ ಮುದ್ದೆ ದೋಸೆ ಇಂಥದ್ದೆಲ್ಲ ತುಂಬಾ ಇಷ್ಟ ಆಗುತ್ತೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟೆಲ್ಲ ಮನೆ ಕ್ಲೀನ್ ಮಾಡಿ ಅಡುಗೆ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ನೋಡಿ ಏನು ಮಾಡಿದೆ ಅಂತೇಳಿ. ಹಾಲು ಕೂಗ್ತಾ ಇತ್ತು, ಸರಿ ಹಾಲು ಹಾಕೋಣ ಅಂತ ಬರೋ ಅಷ್ಟೊತ್ತಿಗೆ ಹಾಲಿನ ಪಾತ್ರೆಗೆ ಬಾಯಿ ಹಾಕಿ ಎಲ್ಲ ಚೆಲ್ಲಾಕ್ಬಿಟ್ಟಿದೆ. ಹಾಗೆ ಇದ್ದು ಶನಿವಾರದ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಆಗಿರುತ್ತೆ ನೋಡಿ. ಬೆಳಗ್ಗೆಗಾಗಲೇ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಹಿಟ್ಟು. ಡಿಪೋ ಅಕ್ಕಿನಲ್ಲಿ ಇಡ್ಲಿ ಆಗಲಿ ದೋಸೆ ಆಗಲಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಆದರೆ ಮೆಜರ್ಮೆಂಟ್ ನಾವು ಕರೆಕ್ಟಾಗಿ ಹಾಕಬೇಕಷ್ಟೇ. ಅಕ್ಕಿ ಜೊತೆಗೆ ಉದ್ದಿನ ಬೇಳೆಯನ್ನು ಕರೆಕ್ಟಾಗಿ ಅಳತೆಗೆ ಹಾಕಬೇಕು. ನಾನು ಆ ಟೈಮ್ಗೆ ಬೆಳಗ್ಗೆ ಒಂದು ಟೈಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಒಂದು ಪಾತ್ರೆಯಲ್ಲಿ ತಕ್ಕೊಂಡು ಇನ್ನು ಮಿಕ್ಕಿದ್ದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಆಗ ಹುಳಿ ಬರೋಲ್ಲ, ಮತ್ತು ಸಂಜೆಗಾದರೂ ಮಾಡ್ಕೋಬೋದು, ಅಥವಾ ಉಳಿದ್ರೆ ನಾಳೆಗೆ ಬೇಕಾದ್ರೂ ಮಾಡ್ಕೋಬೋದು. ಹಾಗಾಗಿ ನಾನು ಉಪ್ಪು ಕೂಡ ನೈಟ್ ಸೇರಿಸಿಟ್ಟಿರಲ್ಲ, ಮಾರ್ನಿಂಗು ದೋಸೆ ಮಾಡ್ಕೊಳ್ಳೋ ಟೈಮಲ್ಲೇ ಉಪ್ಪನ್ನು ಸೇರಿಸಿ ದೋಸೆ ಆಗಲಿ ಇಡ್ಲಿ ಆಗಲಿ ನಾನು ಮಾಡ್ಕೊತೀನಿ. ನಮ್ಮದು ಕಿಟಕಿ ತುಂಬ ದೊಡ್ಡದಿರೋದ್ರಿಂದ ಬಿಸಿಲು ತುಂಬಾ ಬೀಳುತ್ತೆ. ಅಡುಗೆ ಮಾಡುವಾಗ ವಿಡಿಯೋ ಮಾಡೋದಕ್ಕೆ ತುಂಬಾ ನೀಟಾಗಿ ಬರೋದಿಲ್ಲ ವಿಡಿಯೋ. ಹಂಗಾಗಿ ನಾನೊಂದು ಬ್ರಷೀಟನ್ನು ಕಿಟಕಿಗೆ ಹಾಕಿ ಅಡುಗೆ ಮಾಡ್ತಾಯಿದ್ದೀನಿ. ಅಂದರೆ ವಿಡಿಯೋ ಮಾಡೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಅಂತೇಳಿ ಹಂಗೆ ಮಾಡ್ತಾಯಿದ್ದೀನಿ. ದೋಸೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಕೆಂಪಗೆ ಬಂದಿದೆ ಅಂಥೇಳಿ. ದೋಸೆಗೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ. ಹಾಗೆ ಇದ್ಕಿದ ಬೇಳೆ ಸಾಂಬಾರು ಕೂಡ ಇದೆ. ಸೂಪರಾಗಿರುತ್ತೆ ಇದ್ಕಿದ ಬೇಳೆ ಸಾಂಬಾರು, ದೋಸೆ, ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಎಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತೇಳಿ. ಈ ವ್ಲಾಗ್ ನಿಮಗೆ ಒಂಚೂರಾದರೂ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಇಷ್ಟೊತ್ತು ಯಾರಾದರೂ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಪಕ್ಕದಲ್ಲಿರುವಂಥ
ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.